ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜುನಾಥ್, ಸೀನಿಯರ್ ಯೂರಾಲಜಿಸ್ಟ್, ಸುಬ್ಬಯ್ಯ ಮೆಡಿಕಲ್ ಕಾಲೇಜ್, ಶಿವಮೊಗ್ಗ. ಕಿಡ್ನಿ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಫೈಮೋಸಿಸ್ ಎಂಬ ಕಂಡೀಷನ್ ಬಗ್ಗೆ ಚರ್ಚೆ ಮಾಡೋಣ. ಫೈಮೋಸಿಸ್ ಅಂದರೆ ಏನು ಅಂದರೆ, ನಮ್ಮ ಪೆನಿಸ್ ಅಂದರೆ ಶಿಶ್ನದ ಮುಂಭಾಗದ ಚರ್ಮವನ್ನು ರಿಟ್ರಾಕ್ಟ್ ಮಾಡೋಕ್ಕಾಗದಿರೋ ಕಂಡೀಷನನ್ನು ಫೈಮೋಸಿಸ್ ಅಂತ ಕರಿತೀವಿ. ಈ ಫೈಮೋಸಿಸ್ ಅನ್ನೋದನ್ನ 2 ಜನರೇಷನ್ಲಿ ಡಿವೈಡ್ ಮಾಡ್ಬೋದು. ಒಂದು ಅಡಲ್ಟ್ ಜನರೇಷನ್, ಇನ್ನೊಂದು ಪೀಡಿಯಾಟ್ರಿಕ್ ಜನರೇಷನ್. ಪೀಡಿಯಾಟ್ರಿಕ್ ಅಂದರೆ ಸಣ್ಣ ಮಕ್ಕಳಲ್ಲಿ ಫೈಮೋಸಿಸ್ ಆಗುವುದು ಯೂಶ್ವಲಿ 4 ವರ್ಷದ ತನಕ ಕಾಮನ್. ಅಂದರೆ ಹುಟ್ಟದಲ್ಲಿಂದ 4 ವರ್ಷದ ತನಕ ಚರ್ಮ ಹಿಂದೆ ಬರಲಿಲ್ಲ ಅಂದರೆ ಅದಕ್ಕೆ ಯಾವುದೇ ರೀತಿಯ ಆಪರೇಷನ್ನು, ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೊಡೋದು ಬೇಕಾಗಿಲ್ಲ. 4 ವರ್ಷದ ಮೇಲೂ ಕೂಡ ಮುಂದಿನ ಚರ್ಮ ಹಿಂದೆ ಬರ್ತಾ ಇಲ್ಲ ಅಂದರೆ ಮಾತ್ರ ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಇನ್ನೊಂದು ದೊಡ್ಡವರಲ್ಲಿ ಇರೋ ಫೈಮೋಸಿಸ್. ಈ ದೊಡ್ಡವರಲ್ಲಿರುವ ಫೈಮೋಸಿಸ್ಗೆ ಆಪರೇಷನ್ ಅತ್ಯಗತ್ಯ. ಈ ಫೈಮೋಸಿಸ್ಗೆ ಏನು ಕಾರಣಗಳು ಅಂತ ನೋಡೋದಾದರೆ, ಒಂದು ಇಡಿಯೋಪ್ಯಾಥಿಕ್ ಅಂತ ಹೇಳ್ತಾರೆ. ಅಂದರೆ ಮೆಡಿಕಲ್ ಟರ್ಮ್ಸಲ್ಲಿ ಅದಕ್ಕೇನು ಕಾರಣ ಇಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದಕ್ಕೆ ರೀಸನ್ ಇರೋದಿಲ್ಲ. ಅದಕ್ಕೆ ಕಾರಣ. ಇನ್ನೊಂದು ಕ್ರಾನಿಕ್ ಇನ್ಫೆಕ್ಷನ್. ಪದೇ ಆ ಚರ್ಮ ಇನ್ಫೆಕ್ಷನ್ ಆಗಿ ಏನಾಗುತ್ತೆ, ಆ ಚರ್ಮ ಏನಾಗುತ್ತೆ ಸುಕ್ಕುಗಟ್ಟಿ ಅದನ್ನು ಗಟ್ಟಿಯಾಗಿ ಅದು ಗ್ಲ್ಯಾನ್ಸ್ ಪೆನಿಸಿಗೆ ಹಿಡ್ಕೊಂಡು ಅದನ್ನು ರಿಟ್ರಾಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಇನ್ನೊಂದು ಏನಾದರೂ ಇಂಜುರಿ ಆದಾಗ, ಅದು ಫೈಬ್ರೋಸಿಸ್ ಆಗಿ ಅದು ಗ್ಲ್ಯಾನ್ಸ್ ಪೆನಿಸನ್ನು ಹಿಡ್ಕೊಂಡಾಗ ಫೋರ್ ಸ್ಕಿನ್ನು ರಿಟ್ರಾಕ್ಟ್ ಮಾಡೋಕ್ಕಾಗದೇ ಇರೋದ್ರಿಂದ ಫೈಮೋಸಿಸ್ ಆಗೋ ಕಂಡೀಷನ್ ಇರುತ್ತೆ. ಈ ಫೈಮೋಸಿಸ್ಸಿಂದ ಏನು ಸಿಂಪ್ಟಮ್ಸ್ ಬರುತ್ತೆ ಅಂತ ನೋಡೋದಾದರೆ, ರೋಗ ಲಕ್ಷಣಗಳು: ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಉರಿ ಆಗೋದು, ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಕೆಲವೊಂದು ಟೈಮ್ಸ್ ಒಂದೊಂದು ಹುಂಡು ರಕ್ತ ಬೀಳೋದು, ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಫೋರ್ ಸ್ಕಿನ್ ಅಂದರೆ ಮುಂಭಾಗದ ಚರ್ಮ ಬಲೂನ್ ಥರ ಉಬ್ಕೊಳ್ಳೋದು, ಮತ್ತು ಆ ಚರ್ಮ ಊತ ಬರೋದು, ಈ ಥರ ಎಲ್ಲ ರೋಗ ಲಕ್ಷಣಗಳು ಕಾಣ್ತವೆ. ಈ ಫೈಮೋಸಿಸ್ ಎಂಬ ಕಂಡೀಷನ್ನ ಡಯಾಗ್ನೋಸ್ ಮಾಡೋಕ್ಕೆ ಯಾವ ಟೆಸ್ಟ್ಗಳು ಬೇಕಾಗಿಲ್ಲ. ಇದನ್ನು ನೀವು ಕಣ್ಣಿಂದ ನೋಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಆ ಚರ್ಮನ ಹಿಂದೆ ಬರೋಕ್ಕಾಗ್ತಾ ಇಲ್ಲ ಅಂದರೆ ಅದನ್ನು ಫೈಮೋಸಿಸ್ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ಅಲ್ಟ್ರಾಸೌಂಡು, CT ಸ್ಕ್ಯಾನು, ಯಾವ ಟೆಸ್ಟ್ಗಳು ಬೇಕಾಗಿಲ್ಲ. ಈ ಫೈಮೋಸಿಸ್ಗೆ ಟ್ರೀಟ್ಮೆಂಟ್ ಏನು ಅಂದರೆ, ಆಪರೇಷನ್ ಮಾಡೋದ್ರಿಂದ ಮಾತ್ರ ಟ್ರೀಟ್ ಮಾಡ್ಬೋದು. ಇದಕ್ಕೆ ಯಾವುದೇ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲ. ಅಂದರೆ ಯಾವುದೇ ಟ್ಯಾಬ್ಲೆಟ್ ಕೊಟ್ಟು ಈ ಫೈಮೋಸಿಸನ್ನು ಸರಿ ಮಾಡೋಕ್ಕಾಗೋದಿಲ್ಲ. ಈ ಆಪರೇಷನನ್ನು ಸರ್ಕಮ್ಸಿಷನ್ ಅಂತ ಕರೀತಾರೆ, ಕನ್ನಡದಲ್ಲಿ ಸುನ್ನತಿ ಆಪರೇಷನ್ ಅಂತ ಕರೀತಾರೆ. ಈ ಸುನ್ನತಿ ಆಪರೇಷನಲ್ಲಿ ಏನಂದರೆ, ಮುಂಭಾಗದ ಚರ್ಮವನ್ನು ಕಟ್ ಮಾಡಿ, ಆ ಕಟ್ ಮಾಡಿದ ಚರ್ಮವನ್ನು ಹೊಲಿಗೆ ಹಾಕಿ ಜಾಯಿನ್ ಮಾಡೋದಕ್ಕೆ ಸರ್ಕಮ್ಸಿಷನ್ ಅಂತ ಹೇಳ್ತಾರೆ. ಈ ಒಂದೇ ಟ್ರೀಟ್ಮೆಂಟು ಫೈಮೋಸಿಸ್ಗೆ ಇರೋದು. ಹೊಸ ಟಾಪಿಕ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.